ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇದರ ನಡುವೆ ಕಮರ್ಷಿಯಲ್ ಗ್ಯಾಸ್ ಬಳಕೆದಾರರಿಗೆ ಒಂದು ಸಿಹಿ ಸುದ್ದಿ. ಅದೇನಪ್ಪ ಅಂದ್ರೆ ಕೇಂದ್ರ ಸರ್ಕಾರದಿಂದ ಕೊನೆಗೂ ಕೂಡ ಈ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆಯಲ್ಲಿ ಶೇಕಡ 20% ಏರಿಕೆ ಅಂತ ಹೇಳ್ತಾ ಇದ್ರಲ್ಲ, ಈಗಾಗಲೇ ಕೇಂದ್ರ ಸರ್ಕಾರದಿಂದ ಶೇಕಡ 50% ಪೂರೈಕೆ ಆಗ್ತಾ ಇದೆ. ಇನ್ಮುಂದೆ ಶೇಕಡ 70% ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಆಗುತ್ತೆ. ಅಂದ್ರೆ ಆದಷ್ಟು ಈ ಹೋಟೆಲ್ ಉದ್ಯಮದವರಿಗಾಗಿರ್ಬೋದು, PGಗಳಿಗಾಗಿರ್ಬೋದು, ಯಾರೆಲ್ಲ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಬಳಸ್ತಾ ಇದ್ರು ಅವ್ರಿಗೆ ಇನ್ನಷ್ಟು ಸಿಗತ್ತೆ. ಇನ್ನಷ್ಟು 50 ಇತ್ತು, ಈಗ ಶೇಕಡ 70% ಮಾಡ್ತಾ ಇದ್ದಾರೆ. ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಇಲಾಖೆಯಿಂದ ಆದೇಶ ಹೊರಡಿಸಲಾಗಿದ್ದು, ಇಲಾಖೆಯಿಂದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಪತ್ರ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಹೋಟೆಲ್ ಮಾಲೀಕರು ಮತ್ತು ಸಂಘಗಳು ಕೂಡ ವೆಲ್ಕಮ್ ಮಾಡಿವೆ. ಇದನ್ನು ಅವರಂತೂ ತತ್ತರಿಸಿ ಹೋಗ್ಬಿಟ್ಟಿದ್ರು, ಆಗ್ತಾ ಇರಲಿಲ್ಲ. ವ್ಯವಹಾರಕ್ಕೆ ಪೆಟ್ಟು, ಅಲ್ಲಿರುವಂತಹ ಕೆಲಸಗಾರರನ್ನ ಉಳಿಸ್ಕೊಳ್ಳೋದು ಸವಾಲಾಗ್ತಾ ಇತ್ತು. ಒಂದ್ಸಲ ಅವರು ಬೇರೆ ಬೇರೆ ಅಂದರೆ ಈಗ ಎಲ್ಲ ಹೋಟೆಲ್ನಲ್ಲಿ ಅಡುಗೆ ಮಾಡೋರು ಬಾಣಸಿಗರು ನಮ್ಮ ರಾಜ್ಯದವರೇ ಇಲ್ಲ, ಬೇರೆ ಬೇರೆ ಕಡೆಯಿಂದ ಕರೆಸ್ಕೊಳ್ಳೋರು ಹಿಂದಿ ವಾಲಾಗಳೇ ಜಾಸ್ತಿ ಇದ್ರು. ಈ ಸ್ನ್ಯಾಕ್ಸ್ ಗೀಕ್ಸ್ ಅಂತೆಲ್ಲ ಹೋದಾಗ ಸೊ ಅವರೆಲ್ಲರೂ ಅವ್ರ ಊರ ಕಡೆಗೆ ಹೋಗ್ಬಿಟ್ರೆ ವಾಪಸ್ ಬರ್ತಾ ಇರಲಿಲ್ಲ, ಅವ್ರನ್ನ ಹಿಡಿದಿಟ್ಕೊಳ್ಳೋದೇ ಕಷ್ಟ ಇತ್ತು. ಆ ಹಿನ್ನೆಲೆಯಲ್ಲಿ ಈಗ 70% ಪೂರೈಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಗೇನ್ 20% ಎಕ್ಸ್ಟ್ರಾ ಮಾಡಿದ್ದಾರೆ. ಈಗ ಮುಂಚೆ 50% ಇತ್ತು, ಜಾಸ್ತಿ ಮಾಡಿರೋದ್ರಿಂದ ಇವರಿಗೆ ಸ್ವಲ್ಪ ಈಗ ಒಂದು ರಿಲೀಫ್ ಸಿಗತ್ತೆ. ಗ್ಯಾಸ್ ಎಮರ್ಜೆನ್ಸಿಗೆ ಬ್ರೇಕ್ ಹಾಕೋಕೆ ಕೇಂದ್ರ ಸರ್ಕಾರ ಶತ ಪ್ರಯತ್ನವನ್ನ ಮಾಡ್ತಾ ಇದೆ. ಈಗ ನೋಡಿ, ಇಲ್ಲಿ ತನಕ ಕಮರ್ಷಿಯಲ್ ಸಿಲಿಂಡರ್ನಲ್ಲಿ ಪೂರೈಕೆ ಕಡಿಮೆ ಆಗ್ತಾ ಇತ್ತಲ್ಲ, ಅದನ್ನ ಮತ್ತಷ್ಟು 20% ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಶೇಕಡ 70% ಪೂರೈಕೆ ಆಗುತ್ತೆ ಅಂತ ಇದ್ದಾರೆ. ಅದು ಕೇವಲ ಹೋಟೆಲ್ ಉದ್ಯಮದವರಿಗೆಲ್ಲ, ಮೇಜರ್ ಆಗಿ ಪ್ರಾಬ್ಲಮ್ ಅವರಿಗಾಯಿತು. ಅಂಡ್ ಹೈಲೈಟ್ಸ್ ಅವರೇ ಇದ್ದಿದ್ರಿಂದ ನಾನು ಹೋಟೆಲ್ ಉದ್ಯಮ ಅಂತ ತಗೊಂಡೆ. ಇದು ದೇವಸ್ಥಾನಗಳಲ್ಲಿ ಅನ್ನ ಪ್ರಸಾದಕ್ಕೂ ಕೂಡ, ಅನ್ನ ಸಂತರ್ಪಣೆಗೂ ಕೂಡ ಪೆಟ್ಟು ಕೊಟ್ಟಿತ್ತು. ಹಾಸ್ಪಿಟಲ್ಗಳಲ್ಲೂ ಕೂಡ ಕೆಲವೊಂದ್ಸಲ ಈ ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವ ಎದುರಾಗಿತ್ತು. ಆಮೇಲೆ ಹೋಟೆಲ್ಗಳಿಗೆ ಮೇಜರ್ ಪ್ರಾಬ್ಲಮ್, ಬೆಂಗಳೂರಿನಲ್ಲಿರುವಂತಹ PGಗಳಿಗೆ, ಚಿಕ್ಕ ಪುಟ್ಟ ಅಂಗಡಿ ಇಟ್ಕೊಳ್ಳೋರಿಗೆ ಎಲ್ರಿಗೂ ಕೂಡ ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಬಟ್ ಈಗ ಅದನ್ನ ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ.